ಪದ್ಮಪ್ರಭೆಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸ ಸಂಘದ ರಾಜ್ಯಾಧ್ಯಕ್ಷ. ನಾವಿವತ್ತು ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿರುವಂಥ ವಿಷಯ ಏನಂತ ಹೇಳಿದರೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ ಅತಿಥಿ ಉಪನ್ಯಾಸಕರು ವಿವಿಧ ರೀತಿಯ ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ. ಸರ್ಕಾರದ ಶಿಕ್ಷಣ ಇಲಾಖೆ ಅವೈಜ್ಞಾನಿಕವಾದಂಥ ಮೆರಿಟ್ ಪದ್ಧತಿಗಳಿರ್ಬೋದು. ಇವತ್ತು ಬಹಳ ಪ್ರಮುಖವಾಗಿ ಕೂಲಿ ಕಾರ್ಮಿಕರಿಗಿಂತ ಜೈಲಿನಲ್ಲಿರುವಂಥ ಕೈದಿಗಳಿಗಿಂತ ಅತ್ಯಂತ ಅಲ್ಪ ವೇತನದಲ್ಲಿ ಇವತ್ತು ನಾವು ಕಾರ್ಯನಿರ್ವಹಿಸ್ತಿದ್ದೇವೆ. 14,000 ರೂಪಾಯಿ ವೇತನ ನಮಗೆ ಇರುವಂಥದ್ದು. ಕನಿಷ್ಠ ವೇತನ ಪದ್ಧತಿ ಒಂದು ಜೀವನ ನಿರ್ವಹಣೆಗೋಸ್ಕರ ಕನಿಷ್ಠ ಪಕ್ಷ 30,000-40,000 ರೂಪಾಯಿ ವೇತನವನ್ನು ಹೆಚ್ಚಳ ಮಾಡಬೇಕು ಎಂಬಂಥ ಉದ್ದೇಶವನ್ನು ಇಟ್ಟುಕೊಂಡು, ಹಾಗೂ ಅನೇಕ ಇತರ ಸಣ್ಣ ಪುಟ್ಟ ಸಮಸ್ಯೆಗಳು, ಅದು ಜಿಲ್ಲಾ ಹಂತದಲ್ಲಿ ಇರ್ಬೋದು, ತಾಲೂಕು ಹಂತದಲ್ಲಿ ಇರ್ಬೋದು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮಾಡುವಂಥ ಕೆಲವೊಂದು ಅವೈಜ್ಞಾನಿಕ ತೀರ್ಮಾನದಿಂದ ನಾವಿವತ್ತು ಅತಿಥಿ ಉಪನ್ಯಾಸ ಸಂಕಷ್ಟಕ್ಕೆ ಈಡಾಗುವಂತಾಗಿದೆ. ಕಂಪ್ಯೂಟರ್ ಸೈನ್ಸು ಉಪನ್ಯಾಸಕರು ಇರ್ಬೋದು, ಅವರು ಇತ್ತೀಚಿನ ದಿನಗಳಲ್ಲಿ ಸರ್ಕಾರ KPSC ಶಾಲೆಗಳಲ್ಲಿ 2,500 ಹುದ್ದೆಗಳನ್ನು ಕ್ರಿಯೇಟ್ ಮಾಡಿದೆ. ಅಲ್ಲಿ ಮುಂದೆ ನೇಮಕಾತಿ ಆಗುವಂಥ B.Ed ಪದ್ಧತಿನ ತಂದಿದೆ. ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಉಪನ್ಯಾಸಕರಿಗೆ B.Ed ಪದ್ಧತಿಯಲ್ಲಿ ಮೆಥಡಾಲಜಿ ಎಂಬುವಂಥದ್ದಿಲ್ಲ. ಆದ್ದರಿಂದ ಇವುಗಳ ಒಂದು ಗೊಂದಲವನ್ನು ಬಗೆಹರಿಸಬೇಕು. B.Ed ಪದವಿ ಇಲ್ಲದೆ ಸ್ಪೆಷಲಿಯಾಗಿ ಕಂಪ್ಯೂಟರ್ ಸೈನ್ಸ್ ಉಪನ್ಯಾಸಕರಿಗೆ ಮುಂದಿನ ನೇಮಕಾತಿಯಲ್ಲಿ ಪರಿಗಣನೆ ತೆಗೆದುಕೊಳ್ಳಬೇಕು. ಆನಂತರ ಮಹಿಳಾ ಅತಿಥಿ ಉಪನ್ಯಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ 80% ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾರ್ಯನಿರ್ವಹಿಸ್ತಿದ್ದಾರೆ. ಈಗ ಕಳೆದ ವರ್ಷ ಬಜೆಟ್ನಲ್ಲಿ ಡಿಗ್ರಿ ಕಾಲೇಜು ಹಾಗೂ ತಾಂತ್ರಿಕ ಇಲಾಖೆ, ಡಿಪ್ಲೊಮೊ ಇವುಗಳಲ್ಲಿ ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ಬಜೆಟ್ನಲ್ಲಿ ಮಾತೃತ್ವ ವೇತನ ಸಹಿತ ಮುಟ್ಟಿನ ರಜೆ, ಮಾತೃತ್ವ ರಜೆ ಇವುಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಕೂಡ ನಮ್ಮ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಅತಿಥಿ ಉಪನ್ಯಾಸಕರಿಗೆ ಮುಂದಿನ ದಿನಗಳ ಜಾರಿಗೆ ತರಬೇಕು. ಒಟ್ಟಿನಲ್ಲಿ ನಮಗೆ ಮೊದಲ ಆದ್ಯತೆಯಾಗಿ ಕೃಪಾಂಕವನ್ನು ಕೊಡಬೇಕು. ಆನಂತರ ಕನಿಷ್ಠ ವೇತನ ಪದ್ಧತಿ, ಇವತ್ತು ಪೌರ ಕಾರ್ಮಿಕರಿಗೂ ಕೂಡ ಬೀದಿಯಲ್ಲಿ ಕಸಗುಡಿಸುವಂಥ ಪೌರ ಕಾರ್ಮಿಕರಿಗೂ ಕೂಡ ಕನಿಷ್ಠ ವೇತನ ಪದ್ಧತಿ ಜಾರಿಗೆ ಬಂದಿದೆ. ಗುತ್ತಿಗೆ ಆಧಾರದಲ್ಲಿ ನೇಮಕಾತಿಗೊಳ್ಳುವಂತಹ ನೌಕರರಿಗೆ ಕನಿಷ್ಠ ವೇತನ ಪದ್ಧತಿ ಬಂದಿದೆ. ಒಟ್ಟಿನಲ್ಲಿ ನಮ್ಮ ವೇತನವನ್ನು ಹೆಚ್ಚಿನ ಮಾಡಬೇಕು. ಆ ನಂತರ ನ್ಯಾಯಯುತವಾಗಿ, ಗೌರವಯುತವಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ನಮಗೆ ಒಂದು ಗೌರವಪೂರ್ಣವಾದ ವೇತನವನ್ನು ಕೊಡಬೇಕು. ಪ್ರತಿ ವರ್ಷ ಕೂಡ ನಮ್ಮನ್ನು ಈ ಹಿಂದೆ ಯಾರು ಅನೇಕ ವರ್ಷಗಳಿಂದ ಸರ್ವಿಸ್ ಮಾಡ್ತಿದ್ದಾರೋ ಅತಿಥಿ ಅವರೆಲ್ಲರನ್ನು ಕೂಡ ಸೇವೆಯಲ್ಲಿ ಮುಂದುವರಿಸಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ನಾವಿವತ್ತು ರಾಜ್ಯ ಮಟ್ಟದ ಸಮಾವೇಶವನ್ನು ಮಾಡಿದ್ದೇವೆ. ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಬಹಳ ಗಂಭೀರವಾಗಿ ಇವತ್ತು ನಮ್ಮನ್ನು ಅತಿಥಿ ಉಪನ್ಯಾಸಕರನ್ನು ಪರಿಗಣನೆ ತೆಗೆದುಕೊಂಡು ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭ ಸರ್ಕಾರವನ್ನು ಶಿಕ್ಷಣ ಇಲಾಖೆ ಒತ್ತಾಯಿಸ್ತೇವೆ.